ಅಡುಗೆ ಮನೆಯಲ್ಲಿ ಅನಿಲ ಸೋರಿಕೆಯಿಂದ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಪೀಸ್ ಆಗಿರುವಂತಹ ಘಟನೆ ನಡೆದಿದೆ. ಬಿಹಾರಿ ಮೂಲದ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ಗ್ಯಾಸ್ ಸ್ಟವ್ನಿಂದ ಅನಿಲ ಸೋರಿಕೆಯಾಗಿ ಅವಘಡ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಗಳು ಪೀಸ್ ಆಗಿದೆ. ಬಿಹಾರಿ ಮೂಲದ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ಪತ್ನಿ ಹಾಗೂ ಮಕ್ಕಳು ಊರಿಗೆ ಹೋಗಿದ್ದ ವೇಳೆ ನಡೆದಿರುವಂತಹ ಅವಘಡ ಇದು. ಮನೆಯಲ್ಲಿ ಒಬ್ಬರೇ ಇದ್ದಿದ್ರಿಂದ ಭಾರಿ ದುರಂತ ತಪ್ಪಿದೆ. ಗಾಯಾಳುವಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಯವರು ಮನೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ ಇದು. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬಹಳ ಗಂಭೀರವಾಗಿ ಆತ ಗಾಯಗೊಂಡಿದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ. ಮನೆಯ ಗೋಡೆಗಳೆಲ್ಲವೂ ಕೂಡ ಪೀಸ್ ಆಗಿದೆ. ಬಿಹಾರಿ ಮೂಲದ ವ್ಯಕ್ತಿ, ಪತ್ನಿ ಮತ್ತು ಮಕ್ಕಳು ಊರಿಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು. ಇವರು ಏನು ಬೆಂಕಿ ಇಲ್ಲ ಅಂತ ಬता रहे थे. ಇವರು ಏನು ಬೆಂಕಿ ಇಲ್ಲ ಅಂತ बता रहे थे. ಇವರು ಏನು ಬೆಂಕಿ ಇಲ್ಲ ಅಂತ बता रहे थे. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಿಹಾರಿ ಮೂಲದ ವ್ಯಕ್ತಿ ವಾಸ ಮಾಡ್ತಾ ಇದ್ದಂಥ ಮನೆ ಅದು. ಪತ್ನಿ ಮತ್ತು ಅವರ ಮಕ್ಕಳು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಒಂದು ದೊಡ್ಡ ದುರಂತ ತಪ್ಪಿದೆ. ಬಹುಶಃ ಅವರೆಲ್ಲ ಇದ್ದರೆ ಕೂಡ ತೊಂದರೆ ಆಗ್ತಾ ಇತ್ತು. ಬಟ್ ಅಡುಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಅದು ಅವರ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಇಮಿಡಿಯೇಟಾಗಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ಅಂದರೆ ದೃಶ್ಯನೇ ಹೇಳ್ತಾ ಇದೆ ಹೇಗಿತ್ತು ಅಂತೇಳಿ. ಕಂಪ್ಲೀಟಾಗಿ ಮನೆಯ ಗೋಡೆಗಳೆಲ್ಲವೂ ಕೂಡ ಪೀಸ್ ಆಗಿದೆ ನೋಡಿ. ಮೇಲ್ಗಡೆ ಎಲ್ಲ ಓಪನ್ ಆಗಿದೆ. ಅದು ಕಿಚನ್ ಸಮೀಪ ಇರುವಂಥ ಗೋಡೆ ಅಂತ ಕಾಣುತ್ತೆ. ಅದು ಆ ಸಿಲಿಂಡರ್ ಎಲ್ಲಿಟ್ಟಿರ್ತಾರೆ ಅಲ್ಲೇ ಸ್ಫೋಟ ಆಗಿರೋದು. ಅಗ್ನಿಶಾಮಕ ಸಿಬ್ಬಂದಿಯವರು ಮನೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಈಗ ಗಂಭೀರವಾಗಿ ಗಾಯಗೊಂಡಿರುವಂತಹ ಬಿಹಾರ ಮೂಲದ ವ್ಯಕ್ತಿ, ಆತನ ಹೆಸರು ಏನು ಇನ್ನೂ ಗೊತ್ತಾಗಿಲ್ಲ, ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಬಟ್ ಆತನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮೂರ್ತಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಮೂರ್ತಿ, ಎಷ್ಟೊತ್ತಿಗೆ ಈ ಘಟನೆ ನಡೀತು? ಈಗ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಆತನ ಹೆಸರು, ಏನು ಮಾಹಿತಿ ಸಿಗ್ತಾ ಇದೆ ಮೂರ್ತಿ? ಪ್ರಭು, ಅಡುಗೆ ಮನೆಯಲ್ಲಿ ಗ್ಯಾಸ್ ಸೋರಿಕೆಯಿಂದ ಸ್ಫೋಟಗೊಂಡು ಏನು ಮನೆ ಛಿದ್ರ ಆಗಿರುವಂತದ್ದು. ಮನೆಯ ಬಾಡಿಗೆದಾರನಾದ ಬಿಹಾರಿ ಮೂಲದ ವ್ಯಕ್ತಿಗೆ ಇದರಿಂದ ಗಂಭೀರ ಗಾಯಗಳಾಗಿರುವಂತದ್ದು. ತಕ್ಷಣವೇ ಆತನನ್ನ ಏನು ರೆಸ್ಕ್ಯೂ ಮಾಡೋ ಒಂದು ಹಂತದಲ್ಲಿ ಆಂಬುಲೆನ್ಸ್ ಮುಖಾಂತರವಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಒಂದು ಘಟನೆ ಏನಿದೆ, ಇದು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆದಿರುವಂತದ್ದು. ರಾತ್ರಿ 9 ಗಂಟೆ ಸುಮಾರಿಗೆ ಏನು ಈ ಗಾಯಾಳು ಆಗಿರುವಂತ ಬಿಹಾರಿ ಮೂಲದ ಈ ಬಾಡಿಗೆದಾರ ವ್ಯಕ್ತಿ ಏನಾದಾನೆ ತನ್ನ ಮನೆಯ ಲೈಟ್ ಅನ್ನ ಆನ್ ಮಾಡ್ತಾನೆ. ಆಗ ತಕ್ಷಣವೇ ಒಂದು ರೀತಿಯಲ್ಲಿ ಬಾಂಬ್ ಸಿಡಿಯೋ ರೀತಿಯಲ್ಲಿ ಮನೆ ಬ್ಲಾಸ್ಟ್ ಆಗಿರುವಂತದ್ದು ನಾವು ವಿಡಿಯೋದಲ್ಲಿ ನೋಡ್ಬೋದು ಪ್ರಭು. ಯಾವ ರೀತಿಯಲ್ಲಿ ಮನೆ ಛಿದ್ರ ಆಗಿದೆ ಅಂದ್ರೆ ಮನೆಯ ಬಾಗಿಲು ಮತ್ತೆ ಕಿಟಕಿಗಳು ಮತ್ತೆ ಗೋಡೆಗಳು ಕೂಡ ನೆಲಕ್ಕೆ ಏನು ಬಿದ್ದಿರೋಂಥದ್ದು. ಏನು ಮನೆ ಪೂರ್ತಿ ಗೋಡೆ ಏನಿದೆ ಅದು ಪೂರ್ತಿ ಏನು ಬ್ಲಾಸ್ಟ್ ಆಗಿರೋ ಒಂದು ಇದಕ್ಕೆ ಎಲ್ಲ ಛಿದ್ರ ಆಗಿರೋಂಥದ್ದು. ಹಾಗಾಗಿ ಏನು ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಬ್ಯಾಡ್ರಹಳ್ಳಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಈಗ ಮನೆಯ ಇಂಚಿನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಸೋರಿಕೆಯಿಂದ ಆದ ಬ್ಲಾಸ್ಟ್ ಅಥವಾ ಮತ್ತೇನಾದ್ರೂ ರೀತಿಯಲ್ಲಿ ಬ್ಲಾಸ್ಟ್ ಆಗಿ ಈ ಒಂದು ಸಿಲಿಂಡರ್ನ ಸೋರಿಕೆಯಿಂದ ಏನು ಬ್ಲಾಸ್ಟ್ ಆಗಿದೆಯಾ ಅನ್ನೋ ಒಂದು ಇದನ್ನ ಸ್ಥಳ ಮಹಾಜರು ನಡೆಸಿ ಬ್ಯಾಡ್ರಹಳ್ಳಿ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡು ಮತ್ತೆ ಏನು ನಾಳೆ ಬೆಳಿಗ್ಗೆ, ಈಗ ಕತ್ಲೆ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆ ಹೆಚ್ಚಿನ ತನಿಖೆ ಆರಂಭಿಸಿರುವಂತದ್ದು ಪ್ರಭು.